ಹಲವು ಮಜಲುಗಳನ್ನು ಒಳಗೊಂಡ ಸರಳವಾಗಿ ನಾವು ನೋಡುವುದಿದ್ರೆ ಒಂದು ನದಿಯನ್ನು ಜೀವನಕ್ಕೆ ಹೋಲಿಸಿದ್ರು ಅಥವಾ ಜೀವನವನ್ನು ನದಿಗೆ ಹೋಲಿಸಿದ್ರು. ನೀವು ನೋಡಿ ಅಂತೆ ವರ್ಷ ಪೂರ್ತಿ ನದಿ ಅನ್ನೋದು ಒಂದೇ ರೀತಿಯಾಗಿರುವುದಕ್ಕೆ ಸಾಧ್ಯ ಉಂಟಾ? ಒಮ್ಮೆ ನಾವು ನೋಡಿದೆವು ಅಂತಾದ್ರೆ ಬತ್ತಿ ಹೋಗಿರ್ತದೆ, ಇನ್ನೊಮ್ಮೆ ನಾವು ನೋಡಿದೆವು ಅಂತಾದ್ರೆ ಶಾಂತವಾಗಿ ಗಂಭೀರವಾಗಿ ಹರಿಯುತ್ತಾ ಇರ್ತದೆ, ಮತ್ತೊಮ್ಮೆ ನೋಡಿದೆವು ಅಂತಾದ್ರೆ ಉಕ್ಕಿ ಸೊಕ್ಕಿ ತನ್ನದ್ದಾದಂತಹ ದಡಗಳನ್ನು ಇನ್ನೇನು ಕೊಚ್ಚಿ ಬಿಡುತ್ತೇನೆ ಅನ್ನುವಂತಹ ರೌದ್ರಭಾವದಿಂದ ಹರಿಯುತ್ತಾ ಇರ್ತದೆ. ಇದು ಪ್ರಕೃತಿ. ಮಳೆಗಾಲದಲ್ಲಿ ಸಹಜವಾಗಿ ಉಕ್ಕಿ ಹರಿಯಬೇಕು, ಚಳಿಗಾಲದಲ್ಲಿ ಸಹಜವಾಗಿ ಶಾಂತವಾದ ರೀತಿಯಲ್ಲಿ ಪ್ರವಹಿಸಬೇಕು, ಅದೇ ರೀತಿಯಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಒಣಗಿ ಹೋಗಬೇಕು. ಬದುಕು ಅನ್ನೋದು ಹಾಗೆ ಅಲ್ವ? ಸದಾಕಾಲ ಹಗಲು ಇರ್ತದೆ, ಸೂರ್ಯ ಉದಯಿಸಿಕೊಂಡೇ ಇರ್ತಾನೆ ಅಂತ ಇದೆಯಾ? ಸೂರ್ಯ ಅಸ್ತಮಿಸ್ತಾನೆ, ಕತ್ತಲು ಬರ್ತದೆ, ಮರುದಿನ ಮತ್ತೆ ಸೂರ್ಯ ಮೂಡ್ತಾನೆ. ಮಾನವನ ಜೀವನದಲ್ಲೂ ಸದಾ ಸರ್ವದ ಸುಖವೇ ಇರ್ತದೆ ಅಂತ ಆಗುವುದಕ್ಕಾಗುವುದಿಲ್ವಲ್ಲ. ಕಷ್ಟ ಬರ್ತದೆ, ಸುಖ ಬರ್ತದೆ, ನೋವಿರ್ತದೆ, ನಲಿವಿರ್ತದೆ. ಇದು ಸಹಜವಾದ ಪ್ರಕೃತಿ. ಅದನ್ನು ಒಪ್ಪಿಕೊಂಡೇ ಮಾನವನಾದವನು ಈ ಜಗತ್ತಿನಲ್ಲಿ ಬಾಳಬೇಕು. ನಮ್ಮ ಧರ್ಮಜ ಆಗಲ್ಲ. ಅವನಿಗೆ ಏನು ಆಗಲಿ, ಉಳಿದವರು ಏನೇ ಮಾಡಲಿ, ಪಾಪಿಯಾದವನಿಗೆ ಅವನು ಮಾಡಿದ
ಪಾಪದಿಂದಲೇ ಕಷ್ಟ ಉಂಟಾಗ್ತದೆ. ಭಗವಂತನೇ ಅವನನ್ನು ಶಿಕ್ಷಿಸ್ತಾನೆ ಹೊರತು ನಾವಲ್ಲ ಅನ್ನುವಂತಹ ಮನೋಧರ್ಮವನ್ನು ಹೊಂದಿದ್ದಾರೆ. ದಾಯಭಾಗದೊಳ 5 ಗ್ರಾಮವ ಸುವಿವೇಕದಿಂ ಕುರುರಾಯ ಕೊಡುವಂತೆ ಸಂಧ್ಯಾ ಯತ್ನವ ಮಾಡು. ಸುವಿವೇಕ ಅನ್ನೋದು ಕುರುರಾಯ ಅನ್ನೋದು ಪರಸ್ಪರ ಹೊಂದಾಣಿಕೆ ಆಗುವ ಶಬ್ದಗಳೇ ಅಲ್ಲ. ವಿವೇಕ ಇದ್ದಲ್ಲಿ ಕೌರವ ಇಲ್ಲ, ಕೌರವ ಇದ್ದಲ್ಲಿ ವಿವೇಕ ಇಲ್ಲ. ಆದ್ರೆ ಇದು ಗೊತ್ತಿದ್ದು ಧರ್ಮಜ ನನ್ನಲ್ಲಿ ಹೀಗೆ ಹೇಳ್ತಾನೆ ಅಂತ ಆದ್ರೆ ಆಗ ನಾನು ಅವನಲ್ಲಿ ಹೇಳಿದ್ದೆ, ದುಷ್ಟ ಹೆಜ್ಜೆ ಹೆಜ್ಜೆಗೆ ಪಾಂಡವರ ಕುರಿತಾಗಿ ಅನ್ಯಾಯವನ್ನೇ ಮಾಡಿದವ, ಕೊಲ್ಲುವುದಕ್ಕೆ ಪ್ರಯತ್ನಿಸಿದವ, ಅವರ ಸಂಪತ್ತನ್ನು ಅಪಹರಿಸಿದವ, ನಿನಗೆ ವಿಘಾತವೆಣಿಸಿದ ದುಷ್ಟನಲ್ಲಿ ಸಂಪ್ರೀತಿಯೇ. ಆಗ ಈ ಉತ್ತರ ಬಂದದ್ದು ಧರ್ಮರಾಯನ. ಪಾಪಿ ಪಾಪೇನ ಅನ್ಯತೆ, ಅವನು ಮಾಡಿದ ಪಾಪವೇ ಅವನನ್ನು ಕೊಲ್ತದೆ ಕೃಷ್ಣ. ಕೇಳಲಿಕ್ಕೆ ಒಳ್ಳೆ ಚಂದ ಉಂಟದು. ನಿಜವಾಗಿ ನಾವು ಯಾವ ಕೆಲಸವೂ ಮಾಡಬೇಕು ಅಂತ ಇಲ್ಲ, ಆಗಬೇಕಾದ ದೈವದಿಂದಲಾಗಿ ಹಾಗೆಯೇ ಆಗ್ತದೆ. ಇದು ಸರಿಯೋ? ಪರಾಶರ ಸ್ಮೃತಿಯಲ್ಲಿ ಒಂದು ಮಾತುಂಟು, ವಂಶ ಪಾರಂಪರ್ಯವಾಗಿ ಬಂದದ್ದುಂಟಲ್ಲ ಅದನ್ನೇ ಅನುಭವಿಸುವುದು ದೊಡ್ಡ ವಿಷಯ ಅಲ್ಲ. ಕೆಲವು ಸರಿ ಏನು ಗೊತ್ತುಂಟ, ಅಪ್ಪನ ಹೆಸರಲ್ಲೇ ಮಕ್ಕಳು ದೊಡ್ಡವರು, ಕೊನೆಗೆ ನೋಡೋದು ಇವರು ಏನೂ ಮಾಡದಿದ್ದರೆ ಇವರಿಗೆ ನಾಳೆ ಪ್ರಚಾರ ಸಿಕ್ಕಿತ. ಹಾಗಾದ್ರೆ ವಂಶದಿಂದಲಾಗಿ ನಾವು ಅಧಿಕಾರಕ್ಕೆ ಬಂದು ನಮ್ಮದಾದಂತಹ ಕೆಲಸದಿಂದಲಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಬೇಕೋ ಬೇಡ? ಇನ್ನು ಕೆಲವು ಕಡೆ ಶಾಸನ ಬರೆದಿಟ್ಟಿರ್ತಾರೆ ನನ್ನ ನಂತರ ಇಂಥವರಿಗೆ. ಹಾಗೆ ಬಂದದ್ದನ್ನು ಅನುಭವಿಸುವುದು ನಡೆದಲ್ಲ. ಆದ್ರೆ ನಿಜವಾಗಿ ಪಡೀಬೇಕಾದ ಹೇಗೆ ಒಬ್ಬ ಕ್ಷತ್ರಿಯ ಅಂತ ಕೇಳಿದ್ರೆ, ವೀರಭೋಗ್ಯ ವಸುಂಧರ, ತನ್ನದಾದ ಖಡ್ಗದ ಅರ್ಥಾತ್ ಆಯುಧದ ಶಕ್ತಿ ಏನುಂಟ ಆ ಪರಾಕ್ರಮದಿಂದಲೇ ರಾಜ್ಯವನ್ನು ಪಡೆದು ಆಳುವವ ಯಾರಿದ್ದಾನೆ ಅವನು ನಿಜವಾದ ಅರ್ಥದಲ್ಲಿ ಪೃಥ್ವೀಪತಿಯಾಗಿದ್ದಾನೆ, ಅವನು ಬಾಹುಜ, ಅವನು ಕ್ಷತ್ರಿಯನಾಗಿದ್ದಾನೆ. ಇಷ್ಟು ಗೊತ್ತಿದ್ದು ಧರ್ಮಜ ಈ ರೀತಿಯಾಗಿ ಆಡ್ತಾನೆ ಅಂತ ಆದ್ರೆ ಅದಕ್ಕೆ ಅವನಿಗೆ ಬೇಕಾದಂತಹ ಪ್ರಚೋದನೆಯನ್ನು ಪರೋಕ್ಷವಾಗಿ ಕೊಟ್ಟದ್ದು. ನೀವು ಆಲೋಚನೆ ಮಾಡಿ, ಸಸ್ಯವನ್ನು ಅರ್ಥಾತ್ ಹುಲ್ಲು ಇಂಥದ್ದನ್ನು ಬಿಟ್ಟರೆ ಬೇರೆ ಯಾವುದನ್ನು ಹಸು ತಿನ್ನುವುದಿಲ್ಲ. ಜಗತ್ತಿನಲ್ಲಿ ಸಾಧು ಪ್ರಾಣಿ ಅಂತ ಗುರುತಿಸಲ್ಪಡ್ತದೆ. ಹಾಗೆ ಅಂತ ಅದರ ಪುಟ್ಟ ಕರುವಿನ ತಂಟೆಗೆ ಬೇರೆ ಯಾರಾದರೂ ಬಂದ್ರೆ ತನ್ನಲ್ಲಿರುವ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡು ಬಂದಂತಹ ಪ್ರಾಣಿಯನ್ನು ಮನುಷ್ಯರನ್ನು ಅದು ಸದೆಬಡಿಯುವುದಕ್ಕೆ ಯತ್ನಿಸ್ತದೆ. ಒಂದು ಹಸುವಾದರೂ ಸಾಧುವಾದರೂ. ಹಾಗಿರುವಾಗ ಹೆಜ್ಜೆ ಹೆಜ್ಜೆಗೆ ಅನ್ಯಾಯ ಮಾಡಿದವನಿಗೆ ನಾವು ಏನೂ ಮಾಡುವುದಿಲ್ಲ ಅಂತ ಹೇಳುವುದಕ್ಕುಂಟ. ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಆಗಿದೆ. ಇವನು ಮಾತು ಕೇಳಿದ್ದೀರಾ? ಯಾವ ಅನ್ನವನ್ನು ನಾವು ಉಣ್ಣುತ್ತೇವೋ ಅದೇ ಅನ್ನ ನಮ್ಮನ್ನು ಉಣ್ಣುತ್ತದೆ. ಗೊತ್ತಾಯ್ತಲ್ಲ? ಸ್ವಭಾವ ಯಾವ ರೀತಿಯಿಂದ ನಾವು ಬದುಕುತ್ತೇವೋ ಅದರಿಂದಲೇ ಮುಂದಿನ ಫಲಿತಾಂಶ ಅನ್ನೋದು ನಮಗೆ ಸಿಗ್ತದೆ. ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯದೇ ಸಿಗ್ತದೆ, ನಾವು ಕೆಟ್ಟದ್ದನ್ನು ಮಾಡಿದರೆ ನಮಗೆ ಭವಿಷ್ಯದಲ್ಲಿ ಕೆಟ್ಟದ್ದೇ ಸಿಗ್ತದೆ ಅನ್ನುವುದನ್ನು ಸೂಚಿಸುವುದಕ್ಕೆ ಬೇಕಾಗಿ ಆ ಮಾತನ್ನು ಜ್ಞಾನಿಗಳಾಡಿದರು. ಹಾಗಾಗಿ ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ಚಂದ್ರವಂಶೀಯನಾಗಿ ಯಾರು ಅನ್ಯಾಯ ಮಾಡಿದ್ದಾರೋ ಅವರಿಗೆ ತಕ್ಕದಾದಂತಹ ಪ್ರತೀಕಾರವನ್ನು ಮಾಡಬೇಕಾದ್ದು ಕ್ಷತ್ರಿಯ ಸಹಜವಾದದ್ದು. ಈ ನೆಲೆಯಿಂದಲೇ ಧರ್ಮಜನನ್ನು ನಾನು ಪ್ರಚೋದಿಸಿದ್ದು ಭೀಮ ದ್ರೌಪದಿಯರ ಮುಖೇನ. ಕೊನೆಗೂ ಹೇಳಿಲ್ಲಲ್ಲ, ಗುರುಕುಲ ತಿಲಕ ಸಂಧಿಯ ಮುರಿದನಾದರೆ ಕೊಡುಗುಳದ ಯತ್ನವನ್ನು ಮಾಡಿ ಬಾ ಅಂತ. ಎಲ್ಲಿಗೆ ನಾವು ಹೋಗುವಾಗಲೂ ಸಂಧಾನಕ್ಕೆ ಒಂದು ನಿರ್ಣಯ ಅಂತ ಬೇಕಲ್ಲ. ಸಂಧಾನವನ್ನು ಮಾಡು, ಅರ್ಧ ರಾಜ್ಯವನ್ನು ಕೊಡು ಅಥವಾ 5 ಗ್ರಾಮವನ್ನು ಕೊಡು ಅಂತ ನಾವು ಕೌರವನಲ್ಲಿ ಕೇಳಬಹುದು. ನಾನು ಕೊಡುವುದೇ ಇಲ್ಲ ಅಂತ ಅವನು ಹೇಳಿದರೆ ಪ್ರತಿಯಾಗಿ ನಾವೇನು ಹೇಳಬೇಕು ಅವನಲ್ಲಿ? ಅದಕ್ಕೆ ಉತ್ತರ ಧರ್ಮಜನಿಂದ ಸಿಕ್ಕಿತು. ಸಂಧಿಯ ಮುರಿದನಾದರೆ ಕೊಡುಗುಳವನ್ನು ಬಲಿದು ಬಾ. ಇಷ್ಟು ಅವನ ಬಾಯಿಂದ ಬಂದ ಮೇಲೆ ನಮಗೆ ಹೊರಡುವುದಕ್ಕೂ ಸ್ವಲ್ಪ ಸುಲಭ ಆಗ್ತದೆ. ಹಾಗಾಗಿ ಇನ್ನೇನು ಈ ಉಪಪ್ಲಾವ್ಯದಿಂದ ಹಸ್ತಿನಾವತಿಯ ಕಡೆಗೆ ಹೊರಡಬೇಕು ಅಂತ ನಿರ್ಣಯ ಮಾಡುವ ಹೊತ್ತಿಗೆ ನೋಡಿ, ಕೆದರಿದ ಕೇಶರಾಶಿಯಿಂದ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ನನ್ನ ಪಾದಗಳಿಗೆ ಬಂದು ಮಣಿದವಳು ನನ್ನ ತಂಗಿಯಾದಂತಹ ದ್ರೌಪದಿ. ನನ್ನ ಒಡಹುಟ್ಟು ಅಂತ ಕೇಳಿದ ಒಡಹುಟ್ಟು ಅಲ್ಲ, ನಾನು ಕೃಷ್ಣ, ಅವಳು ಕೃಷ್ಣೆ. ನನ್ನ ಕೂದಲು ಹೀಗೇ ಇರಬೇಕು ಅಣ್ಣ ಅಂತ ಕೇಳ್ತಾಳೆ. ಚಿಂತಿಸಬೇಡ, ನನ್ನ ತಾಯಿ ತಂದೆಯರಾದಂತಹ ವಸುದೇವ ದೇವಕಿಯರ ಆಣೆಯಾಗಿ ನಿನ್ನ ತುರುಬನ್ನು ಕಟ್ಟಿಸ್ತೇನೆ, ನಿನ್ನವರಿಂದಲೇ ಕಳರಾದಂತಹ ಕೌರವಾದಿಗಳನ್ನು ಸಂಹರಿಸ್ತೇನೆ.
ಅನ್ನುವಂತಹ ಮಾತುಗಳನ್ನು ನಾನು ದ್ರೌಪದಿಗೆ ಆಡಿ ಹೊರಟವ. ಸರಿ, ಒಂದು ಲೆಕ್ಕದಲ್ಲಿ ನೀವೇ ಹೇಳಿದ ಹೇಗೆ ಧನುಜಾರಿ ದ್ರೌಪದಿಯ ಸಂತವಿಸಲು ಅಂತಲ್ವ, ಅದು ಒಟ್ಟಿಗೆ ಹೇಳಬೇಕದ. ಯಾಕೆ ಗೊತ್ತಾಯ್ತಾ? ಧನುಜಾರಿ ದ್ರೌಪದಿ ಅಂತ ನಾನು ಹೇಳೋದು ನಿಜವಾಗಿ ನಾನಲ್ಲ, ನಿಜವಾದ ಅರ್ಥದಲ್ಲಿ ಧನುಜಾರಿ ದ್ರೌಪದಿ. ಕೌರವಾದಿಗಳನ್ನು ಹನನ ಮಾಡಬೇಕು. ಈಗ ಧನುಜರು ಅಂತ ಹೇಳಿದರೆ ಏನು, 10 ತಲೆ ಇದ್ದವರು ಅಂತಲ್ಲ, 4 ಕಣ್ಣಿದ್ದವರು ಅಂತಲ್ಲ. ಅಂತರಂಗದಲ್ಲಿ ರಾಕ್ಷಸ ಸ್ವಭಾವ, ದಾನವೀಯವಾದಂತಹ ಸ್ವಭಾವ ಯಾರಿಗುಂಟು ಅವರೆಲ್ಲರೂ ಧನುಜರು ಅಂತಲೇ ಪ್ರಸಕ್ತ ದ್ವಾಪರದಲ್ಲಿ ಪರಿಗಣಿಸಲ್ಪಡ್ತಾರೆ. ಅಂತಹ ಧನುಜರಿಗೆ ಹರಿಸ್ವರೂಪಳಾಗಿ ಕಾಣ್ತಾ ಇರುವವಳು ಯಾರು ಅಂತ ಕೇಳಿದ್ರೆ ವರ್ತಮಾನದಲ್ಲಿ ದ್ರೌಪದಿ. ಹಾಗಾಗಿ ಧನುಜಾರಿಯಾದಂತಹ ದ್ರೌಪದಿಗೆ ಬೇಕಾದ ಸಹಾಯವನ್ನು ಮಾಡುವುದಕ್ಕೆ ನಾನು ಮಾಡಿಸ್ತೇನೆ ಅಂತ ಹೊರಟದ್ದೇನೋ ಹೌದು. ನೋಡಿ, ನಮ್ಮದೊಂದು ಕ್ರಮ ಉಂಟು. ನಾವು ಎಲ್ಲಿಗೆ ಹೋಗುದಿದ್ದು ನಮ್ಮ ವಾಹನದಲ್ಲೇ ಹೋಗೋದು. ಅದು ಬೇರೆಯವರ ವಾಹನ ನಂಬಿದ್ರು ಉಂಟಲ್ಲ ಕೊನೆಗೆ, ಕೆಲವರಿಗೆ ವಾಹನವೇ ಇರುವುದಿಲ್ಲ. ಈಗ ಧರ್ಮರಾಯನೇ ವಾಹನ ಮಾಡಿ ಕಳಿಸಬೇಕು ಅಂತ ಹೇಳಿದ್ರೆ ಅವನಿರುವುದೇ ವಿರಾಟನಲ್ಲಿ, ಉಪಪ್ಲಾವ್ಯದಲ್ಲಿ, ಅವನಿಲ್ಲಿ ನನಗೆ ವಾಹನ ಕೊಡುತ್ತೆ. ಹಾಗಾಗಿ ದ್ವಾರಕೆಯಿಂದ ಬರುವಾಗಲೇ ದ್ವಾರಕನೇ ಸಾರಥಿಯಾಗಿರುವ ನನ್ನ ಮಣಿಮಯವಾದ ರಥವನ್ನೇ ನಾನು ತಂದಿದ್ದೇನೆ. ಹಾಗಾದ್ರೆ ಇದಲ್ಲೇ ಹೋಗುವನ್ನುವ ಭಾವದಿಂದ ನೋಡಿ ದಾರುಕ ನನ್ನ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ. ಮಣಮಯ ವರೂತವಂ ದಾರುಕಂ ತರಲು. ಸಾಕ, ಬರುವಾಗ ಸಾತ್ಯಕಿ ಮೊದಲಾದವರು ಬಂದಿದ್ದಾರೆ. ನಾವು ಹೋಗುತ್ತಾ ಇರುವುದು ಸಜ್ಜನರ ಬಳಿಗಲ್ಲ, ನಾವು ದುರ್ಜನರ ಬಳಿಗೆ ಹೋಗುವುದು. ನಾಳೆಯ ದಿನ ಅಲ್ಲಿ ಹೋರಾಟ ನಡೆದರೂ ನಡೆದೀತು ಅನ್ನುವಂತಹ ಭಾವದಿಂದ ಅನೇಕ ಆಯುಧಗಳನ್ನು ನಮ್ಮ ರಥದ ಹಿಂಭಾಗದಲ್ಲಿ ತಂದು ತುಂಬಿಸಿದ. ನಾವಾಗಿ ಬೇಡ ಅಂತ ಹೇಳಿಲ್ಲ, ನಮಗೆ ಆಯುಧ ಬೇಕೋ ಬೇಡ ಅನ್ನೋದಲ್ಲ, ಬೇಡ ಅಂತ ಹೇಳಿಲ್ಲ, ಇರ್ಲಿ. ಸರಿ, ನೋಡಿದ್ರ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ದ್ವಾದಶಿ ರೇವತಿ ನಕ್ಷತ್ರ ಅಭಿಜಿತ್ ಮುಹೂರ್ತದಲ್ಲಿ ಹೊರಟಂತಹ ಕಾರ್ಯ ಶುಭವಾಗುತ್ತದೆ ಅನ್ನುವ ಭಾವದಿಂದಲೇ ನಾನು ರಥವನ್ನು ಏರಿದ ಹೊತ್ತಿಗೆ ಮೇಲಿನಿಂದ ಹೂ ಮಳೆ ಅನ್ನುವ ರೀತಿಯಲ್ಲಿ ಹನಿ ಹನಿಯಾದ ಮಳೆಯನ್ನು ಸುರಿಸಿ ಇದು ಮಂಗಳ ಮುಹೂರ್ತ ಅಂತ ದೇವತೆಗಳೆಲ್ಲ ಪರೋಕ್ಷವಾಗಿ ಸೂಚಿಸ್ತಾ ಇದ್ದಾರೆ. ಅವರು ಪರೋಕ್ಷ ಪ್ರಿಯರು. ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ವಲಾಹಕ ಅನ್ನುವ 4 ಕುದುರೆಗಳಿಂದ ಬಂಧಿಸಲ್ಪಟ್ಟ ಗರುಡನೇ ಕೇತನವಾಗಿ ಉಳ್ಳಂತಹ ನನ್ನ ರಥವನ್ನೇ ಏರಿ ಪಾಂಡವರನ್ನು ಬೀಳ್ಕೊಂಡು ನೇರವಾಗಿ ಉಪಪ್ಲಾವ್ಯದಿಂದ ಈ ಹಸ್ತಿನಾವತಿಯ ಕಡೆಗೆ ಸಾಗುತ್ತೇನಂತೆ ನೋಡ. ನೋಡಿದ್ರ ಪಥ ಮಧ್ಯದಲ್ಲಿ ಅಲ್ಲ
ಅಲ್ಲಲ್ಲಿ ಪ್ರಜೆಗಳೆಲ್ಲ ಇಕ್ಕೆರೆಗಳಲ್ಲಿ ನಿಂತು ನನ್ನ ರಥವನ್ನೇ ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದರೂ ಕೃಷ್ಣ ಇಲ್ಲಿ ನಿಂತು ತಮ್ಮ ಆತಿಥ್ಯವನ್ನು ಸ್ವೀಕರಿಸಬಾರದೆ ಅನ್ನುವ ಭಾವದಿಂದಲೂ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಶಾಲೀಭವನ ಅನ್ನುವಂತಹ ಪ್ರದೇಶವನ್ನು ನೋಡಿದೆ ಅಂತ ಆದರೆ ಅನೇಕ ಮಂದಿ ಋಷಿಗಳು ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡು ನಾಳೆಯ ದಿನ ನೀನು ಹಸ್ತಿನಾವತಿಯ ರಾಜಸಭೆಯಲ್ಲಿ ಮಾತನಾಡುವ ವಿಷಯ ಏನು ಅಂತ ಅದನ್ನು ಕೇಳುವ ಅಪೇಕ್ಷೆ ನಮಗೊಟ್ಟು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಯಾರು? ಪರಶುರಾಮರು, ಕಣ್ವರು, ಕಶ್ಯಪರಂತಹ ಮಹಾನುಭಾವರು. ಲೋಕ ಕಲ್ಯಾಣಕ್ಕೆ, ಚಂದ್ರ ವಂಶದ ಏಳಿಗೆಗೆ ಅವರದ್ದೇ ಆದಂತಹ ಕೊಡುಗೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟವರು. ಅಂಥವರೆಲ್ಲ ನಮ್ಮ ಮಾತುಗಳನ್ನು ಕೇಳುವುದು ಒಂದು ಸೌಭಾಗ್ಯ ಅನ್ನುವ ನೆಲೆಯಿಂದಲೇ ಸಮ್ಮತಿಸಿದೆ. ನಾಳೆ ದಿನವೇ ನಾವು ಬರ್ತೇವೆ ಅಂತ ಈಗ ಅದೃಶ್ಯರಾದರು. ಹಸ್ತಿನಾವತಿಗೆ ಬಂದೆನಲ್ಲ, ನೋಡಿದ್ರ ಮುರಹರಂ ಬರ್ಪ ನಾರೋಗಣೆಗೆ. ನಾವು ಬಂದದ್ದೇ ನಿಜವಾಗಿ ಊಟಕ್ಕಲ್ಲ, ನಾವು ಬಂದದ್ದೇ ಸಂಧಾನದ ಕಾರ್ಯಕ್ರಮಕ್ಕೆ. ಆದ್ರೆ ಸಂಧಾನಕ್ಕಾಗಿ ಬಂದಂತಹ ಕೃಷ್ಣ ಉಣ್ಣದೇ ಹೋದಾನೆ ಈ ಭಾವದಿಂದಲೇ ಯಾರ ಮನೆಗೆ ಬರ್ತಾನೆ ಅನ್ನುವಂತಹ ನಿರ್ಣಯವೂ ಇಲ್ಲದವರಂತೆ. ಕುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರ ಮನೆ ಇರಬಹುದು, ಕೋಲಗುರುಗಳಾದಂತಹ ದ್ರೋಣರಿರಬಹುದು, ಅವರ ಪುತ್ರರಾದಂತಹ ಅಶ್ವತ್ಥಾಮರಿರಬಹುದು, ಮೊದಲಿಂದಲೇ ಇಲ್ಲಿ ಪಾಂಡವರಿಗೆ ಕೌರವರಿಗೆ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದಂತಹ ಕೃಪನಿರಬಹುದು, ಕರ್ಣನಿರಬಹುದು. ಅಲ್ಲ, ಧೃತರಾಷ್ಟ್ರನು, ದುಶ್ಯಾಸನನು, ಕೌರವನು, ಪ್ರತಿಯೊಬ್ಬರ ಮನೆಯಲ್ಲೂ ವಿಧ ವಿಧವಾದಂತಹ ಭಕ್ಷ್ಯಭೋಜ್ಯಗಳು ಸಿದ್ಧವಾಗಿದೆ ಅಂತ ಗೊತ್ತಾಗ್ತದೆ. ಸಾರತರ ವಸ್ತುಗಳನ್ನು ಕೂಡಿಕೊಂಡಿರಲು ಮುರಹರಂಬರ್ಪ ನಾರೋಗಣೆಗೆ ತಮ್ಮ ಮಂದಿರಕ್ಕೆ. ನಾನು ಅದಕ್ಕೆ ಆಡಿದ್ದು, ನಾವು ಯಾವ ಅನ್ನವನ್ನು ಉಣ್ತೇವೋ ಅದೇ ಅನ್ನ ನಮ್ಮನ್ನು ಉಣ್ತದೆ ಅಂತ. ಇವರ ಮನೆಯಲ್ಲಿ ಉಣ್ಣುವುದಕ್ಕಿಲ್ಲ ಅನ್ನುವಂತಹ ಭಾವದಿಂದಲೇ ಪ್ರತಿಯೊಬ್ಬರ ಮನೆಯ ಅಂಗಳಕ್ಕೂ ಹೋಗಿ ಯೋಗಕ್ಷೇಮವನ್ನು ವಿಚಾರಿಸಿ, ಅಲ್ಲಿಂದ ಮುಂದೆ ಮುಂದೆ ಬಂದರೆ ಕಣ್ಣಿಲ್ಲದಂತಹ ಧೃತರಾಷ್ಟ್ರ ಭೂಪತಿಗಳು ಹೊನ್ನ ಹರಿವಾಣದಲ್ಲಿ ರತ್ನಮುತ್ತುಗಳನ್ನು ನಿಂತು ನನ್ನನ್ನು ಸ್ವಾಗತಿಸ್ತಾ ಇದ್ದಾರೆ. ಅದನ್ನು ಸ್ಪರ್ಶಿಸಿ ಅವರಲ್ಲಿ ಮಾತನಾಡಿದೆ. ತನ್ನ ಮನೆಗೆ ಬರಬಹುದು ಅನ್ನುವಂತಹ ಭಾವದಿಂದ ಕೌರವನೂ ಸಿದ್ಧ ಮಾಡಿಟ್ಟಿದ್ದಾರೆ. ಆದರೆ ಸಂಧಾನಕ್ಕಾಗಿ ಬಂದಂತಹ ನಾನು ಮೊದಲೇ ಅವನ ಮನೆಗೆ ಹೋದರೆ ನಾನು ಅಚ್ಚುತನಾಗಿ ಉಳಿಯುವುದಕ್ಕಿಲ್ಲ. ಹಾಗಾಗಿ ಅವನಲ್ಲಿ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕೂ ಅವನ ಅರಮನೆಯ ಕಡೆಗೆ ಸಾಗದೆ ಒಬ್ಬ ಇದ್ದಾನೆ ಇಲ್ಲಿಂದ ತನ್ನ ಮನೆಯೊಳಗೆ ಕುಳಿತು ಕರೆದರೆ ಬರಬಾರದೆ ಅಂತ ಭಜನೆ ಮಾಡ್ತಾ ಇದ್ದಾನೆ. ಹಾಗೆ ಅಂತ ಅವನು ಪ್ರತ್ಯಕ್ಷವಾಗಿ ಕರೀಲಿಲ್ಲ, ಕರೆದರೆ ಕೆಲವರಿಗೆ ಆಗಿರ್ತದೆ, ನಮ್ಮ ಮನೆಗೆ ಅವರು ಬರಬೇಕು ಅಂತ ಇರ್ತದೆ. ಆದ್ರೆ ದೊಡ್ಡವರು ನಾವು ಹೇಳಿದರೆ ಬರ್ತಾರಾ ಇಲ್ವೋ ಅನ್ನೋ ಭಾವದಿಂದ ಹೇಳುವುದಿಲ್ಲ. ಈ ಕಾಯಬೇಕು, ಹೌದು, ಕಾಯುವಿಕೆಗಿಂತ ಅನ್ಯ ತಪವೂ ಇಲ್ಲ ಅಂತ ಜ್ಞಾನಿಗಳಾಡಿದರು. ಕಾದು 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 ಲೆಕ್ಕಕ್ಕಿಂತ ಹೆಚ್ಚು ಕಾದರೆ ಮತ್ತೆ ಅದು ಸೀತು ಹೋಗ್ತದೆ, ಕಪ್ಪಾಗ್ತದೆ, ಅದರ ಒಳಗೆ ಸತ್ವ ಉಳಿಯುವುದಿಲ್ಲ. ಈಗ ಕಾದದ್ದು ಹದವಾಗಿದೆ, ಹದವಾದ ಕಾಲಕ್ಕೆ ನಾವು ಹೋಗಬೇಕಾಗ್ತದೆ. ಹದವಾದ ಕಾಲದಲ್ಲೇ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ರೂಪಿಸುವುದಕ್ಕಾಗ್ತದೆ. ಹಾಗಾಗಿ ದಾರುಕನಲ್ಲಿ ಆಡಿದ್ದೇನೆ. ನಮ್ಮ ರಥವನ್ನು ವಿದುರನ ಅರಮನೆಯ ಕಡೆಗೆ ಸಾಗಿಸು. ಜೀವನದಲ್ಲಿ ಒಂದು ಅತ್ಯಂತ ಉನ್ನತ ಶ್ರೇಣಿಯಲ್ಲಿರಬೇಕು. ಇಲ್ಲದೇ ಇದ್ರೆ ಬೀದಿ ಬದಿಯಲ್ಲಿ ಕಸ ಹೆಕ್ಕಿ ಬದುಕುವವರಾದ್ರೂ ಆಗಬೇಕು. ಈ ಮಧ್ಯಮ ವರ್ಗದಲ್ಲಿ ಯಾರಿದ್ದಾರೋ ಅವರು ಭಾರಿ ಕಟ್ಟದಲ್ಲಿ ಬದುಕುವುದು ಅಂತ. ಮೇಲೆ ಅಟಕುವುದಿಲ್ಲ, ಕೆಳಗೆ ಕೂತ್ಕೊಳ್ಳಿಕ್ಕೆ ನಿರ್ವಾಹ ಇಲ್ಲ. ನನ್ನ ಬದುಕು ಅದಕ್ಕಿಂತ ಆಚೀಚೆ ಇರುವಲ್ಲ. ಯಾಕಂದ್ರೆ ಹಸ್ತಿನಾವತಿಯ ರಾಜನಿಯೋಗಕ್ಕೆ ಜನವೇ ಇಲ್ಲ ಎನ್ನುವಂತಹ ಒಂದು ಚಡಪಟಿಕೆಯ ಪರಿಸ್ಥಿತಿಯಲ್ಲಿ ಒಂದು ಜನ್ಮವಾದಾಗ ಕಣ್ಣು ಮುಚ್ಚಿಕೊಂಡಳು ತಾಯಿ ಎನ್ನುವುದರಿಂದ ಎರಡನೇ ಜನ್ಮಕ್ಕೆ ನಾಂದಿ ಹಾಡಿದರು. ಬಿಳಿಚಿಕೊಂಡಳು ತಾಯಿ ಎನ್ನುವುದರಿಂದ ಮತ್ತೊಮ್ಮೆ ನಿಯೋಗಕ್ಕೆ ಪ್ರಥಮವಾಗಿ ಅಂಬಿಕಾದೇವಿಯನ್ನು ಕಲಿಸುವುದಕ್ಕೆ ಏರ್ಪಾಡು ಮಾಡಿದಾಗ ತನ್ನ ದಾಸಿ ಅಂದರೆ ನನ್ನ ತಾಯಿಯನ್ನು ಅವಳು ಕಳುಹಿಸಿಕೊಟ್ಟಿದಂತೆ.
ವ್ಯಾಸರನ್ನು ಭಕ್ತಿಯಿಂದ ಸೇವಿಸಿದಾಗ ನಮ್ಮ ತಾಯಿ ನನ್ನನ್ನು ಶುದ್ಧಾಂತಕರಣದಿಂದ ಪಡೆದಳು. ಆದರೂ ನಾನು ದಾಸೀಪುತ್ರನಾದದ್ದರಿಂದ ಹಸ್ತಿನಾವತಿಯ ಹಕ್ಕುದಾರನಾಗಿ ಮುಂದುವರಿಯುವುದಕ್ಕೆ ಯೋಗ್ಯತೆ ಇಲ್ಲ ಅಂತ ಇದೆ. ದಾಸೀಪುತ್ರನಾಗಿಯೇ ಬದುಕುವುದ ನಿಯೋಗ? ವ್ಯಾಸಾನುಗ್ರಹದಿಂದ ಹುಟ್ಟಿದವ, ಅತ್ಲಾಗೆ ಮೇಲೆಯೂ ಅಲ್ಲ, ಇತ್ಲಾಗೆ ಕೆಳಗೂ ಅಲ್ಲ. ಹಾಗಾದ್ರೆ ನನಗೇನು ಕಾಯಕ? ಪಾಂಡು ಮತ್ತೆ ಧೃತರಾಷ್ಟ್ರರ ಮಧ್ಯದಲ್ಲಿ ವಿದುರ ಒಬ್ಬ ಆಚೆಗೂ ಈಚೆಗೂ ಇರುವುದು. ಪಾಂಡುವಿನ ಕಾಲಾನಂತರ ಅಥವಾ ಪಾಂಡು ಹೆಚ್ಚಾಗಿ ಕಾಡಲ್ಲೇ ತನ್ನದ್ದಾಗಿರುವಂತಹ ಬದುಕನ್ನು ಸಾಗಿಸ್ತಾ ಇದ್ದ ಕಾರಣ ನಾನು ಧೃತರಾಷ್ಟ್ರ ಭೂಪತಿಯ ಬಳಿಯಲ್ಲೇ ಇರಬೇಕಾದ ಪ್ರಸಂಗ ಹೆಚ್ಚಿಗೆ ಬಂತು. ಎಲ್ಲರೂ ಹೇಳುವುದು ಕೇಳಿದಿರ? ಧೃತರಾಷ್ಟ್ರನ ಕಣ್ಣು ವಿದುರ ಅಂತ ಹೇಳಿದ್ರೆ ಅಂಧ ನೃಪತಿಯ ಕಣ್ಣಿನ ಹಾಗೆ. ಈ ಶಬ್ದಾರ್ಥ ಯಾರಿಗಾದರೂ ಚೆನ್ನಾಗಿ ಆಗಿದೋ? ಅಂಧ ನೃಪತಿಯ ಕಣ್ಣು ವಿದುರ ಅಂತ ಹೇಳಿದ್ರೆ ಕಾಣುವುದಿಲ್ಲ ಅಂತ, ಅದು ಇದ್ದು ಪ್ರಯೋಜನ ಇಲ್ಲ ಅಂತ ಅರ್ಥ. ಕುರುಡನಿಗೆ ಕಣ್ಣಿದ್ರೆ ಪ್ರಯೋಜನ ಅಂತ ದೃಷ್ಟಿ ಇಲ್ಲ. ಹಾಗೆ ವಿದುರ ಜನ ಇದ್ದಾನೆ, ಆದ್ರೆ ಯಾರಿಗೂ ಬೇಡದ. ನಾವು ಮಾತಾಡಿದ್ರೆ ಯಾರಿಗೂ ಸರಿ ಮನಸ್ಸಿಗೆ ಇಡಿಸಿಕೊಳ್ಳುವುದಿಲ್ಲ. ಹಾಗೆ ಅಂತ ನಮ್ಮ ಅಣ್ಣ ಆಗಾಗ ಧರ್ಮ ಪ್ರವಚನ ನಮ್ಮಲ್ಲಿ ಕೇಳ್ತಾರೆ. ಕೇಳೋದು ಯಾಕೆ ಕೇಳಿದ್ರೆ, ಈ ಕೆಲವರೆಲ್ಲ ಕೇಳುವುದು ಹೊತ್ತು ಕಳೆಯಲಿಕ್ಕೆ, ಮತ್ತೆ ಅವರಿಗೆ ಅರ್ಥ ಆಗ್ತದೋ, ಅವರು ಅದನ್ನು ಅನುಷ್ಠಾನ ಮಾಡ್ತಾರೋ, ಅವರು ಆಚರಿಸುವುದಕ್ಕಾಗಿ ನಮ್ಮಲ್ಲಿ ಕೇಳ್ತಾರೋ ಏನೂ ಇಲ್ಲ. ಕೆಲವು ಸಮಯ ಹೋಗಬೇಕಲ್ಲ, ಅದಕ್ಕೆ ಒಮ್ಮೆ ಹೀಗೆ ಕಿವಿ ಕೊಡುವುದಷ್ಟೇ. ಕೊನೆಗೆ ಬ್ರಹ್ಮಸೂತ್ರ ಕೇಳುವಾಗೆಲ್ಲ ನಾನು ಹೇಳಿದ್ದುಂಟು, ನಾನು ಹೇಳಲಿಕ್ಕೆ ಜನ ಅಲ್ಲ, ನಾನು ದಾಸಿಪುತ್ರ ಅಂತ ಹೇಳಿ ಸನಕ ಸನಂದನಾದಿಗಳನ್ನೇ ಬರೆಸಿ ಅಣ್ಣನಿಗೆ ಹೇಳಿಸಿದ್ದು. ಆದ್ರೆ ಅವನದ್ದು ಮೊದಲಿನ ಚಾಳಿ. ಕಣ್ಣು ಕಾಣುವುದಿಲ್ಲ ಮಾತ್ರ ಅಲ್ಲ, ಅಂತರಂಗದಲ್ಲಿಯೂ ಪುತ್ರ ವ್ಯಾಮೋಹದಿಂದ ಕುರುಡನಾಗಿದ್ದಾನೆ. ತನ್ನ ಮಗನಾದ ಕೌರವ ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಎಷ್ಟು ಮಾಡಿದ್ರು ಅದು ಸರಿ. ಮುಟ್ಟಿ ಬಿಗಿ ಹಿಡಿದು ಗೋಡೆಗೆ ಗುದ್ದಿ ತಾನು ತಲೆಗುದ್ದುತ್ತಾ ಇದ್ದೇನೆ ಅಂತ ಹೇಳಿದ್ರು ನಮ್ಮ ಅಣ್ಣನಿಗೆ ಸರಿಯೇ. ಮತ್ತೆ ಯಾರಲ್ಲಿ ಹೇಳುವುದು, ಏನನ್ನು ಹೇಳುವುದು? ಹೋಗ್ಲಿಕ್ಕೆ ತಯಾರಾದದಕ್ಕೆ ಮದ್ದು ಮಾಡಿ ಪ್ರಯೋಜನ ಎಲ್ಲ ಹೋಗ್ತದತ್ತಾಗಿ ಅಂತ ಹೇಳಿ ಸುಮ್ಮನೆ ಇದ್ದೆ ನಾನು. ಆದ್ರೆ ಒಂದು ಆಶೆ, ಏನೋ ಒಂದು ತೆರನಾದಂತಹ ಬೆಳಕು ಕಂಡ ಹಾಗೆ ಸಂಜಯ ರಾಯಭಾರ ನಡೆದ ಹೊತ್ತು ಬಂದು ನಮ್ಮ ಸಭೆಯಲ್ಲಿ ಸಂಜಯ ಹೇಳಿದಾಗ ನನಗೂ ಒಂದು ಈ ಸಲ ಏನಾದ್ರೂ ಆಗುವುದಿದ್ರೆ ಆಗ್ತದೆ ಅಂತ ಒಂದಿತ್ತು. ಕೃಷ್ಣ ಬರ್ತಾನೆ, ಬರುವ ದಿನ ಹಸ್ತಿನಾವತಿಯೇ ಮಧುಮಣಗಿತ್ತಿಯ ಹಾಗೆ ಸಂಭ್ರಮಗೊಂಡಿದೆ. ಎಷ್ಟು ಮಂದಿಗಳಿಗೆ ಇದು ಸಹ್ಯ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಂಧಾನದ ಸೋಗಾಗ್ತದೋ, ಇಲ್ಲದಿದ್ರೆ ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ಕಡೆಯಲ್ಲಿ ಅವರಷ್ಟಕ್ಕೆ ಒಂದು ಆಗ್ತಾ ಬಾಕಿದ್ದವರಿಗೆ ತೊಂದರೆ ಆಗ್ತದೋ, ಒಂದು ಅದು ಬೇಕೋ ಇದು ಬೇಕೋ ಯಾವುದೂ ಇಲ್ಲ, ಒಟ್ಟು ಏನೋ ಒಂದು ಆಗ್ತದೆ. ಕೆಲವುದನ್ನೆಲ್ಲ ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕಂದ್ರೆ ಹಾಗೆ ಮಾಡಿದ್ರೆ ಯಾವುದು ಸರಿಯಾಗುವುದಿಲ್ಲ ಅದು. ಇಲ್ಲಿ ಎಲ್ಲ ಕೃಷ್ಣನನ್ನು ನೋಡುವುದಕ್ಕೆ ಹೋಗಿದ್ದಾರೆ, ನಾನು ಹೋಗಿದ್ದೆ. ಆದ್ರೆ ಜನಗಳ ಮಧ್ಯದಲ್ಲಿ ನನ್ನಂತ ಮುದುಕನಿಗೆ ಮುಂದೆ ಮುನ್ನುಗ್ಗಿ ಹೋಗಿ ನೋಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ನನ್ನ ಮನೆಗೆ ಬಂದೆ. ಕೃಷ್ಣ ಅಲ್ಲಿದ್ದಾನೆ ಇಲ್ಲಿದ್ದಾರೆ ಎನ್ನುವುದಕ್ಕಿಂತಲೂ ಕಣ್ಣು ಮುಚ್ಚಿದ್ರೆ ನಮ್ಮ ಒಳಗಿಲ್ವ ಕೃಷ್ಣ? ದೇವರು ಅಂತ ಹೇಳಿದ್ರೆ ಹೊರಗ, ದೇವರು ಅಂತ ಹೇಳಿದ್ರೆ ಒಳಗೆ. ಅಂತರಂಗ ಶುದ್ಧವಾಗಿ ಕಣ್ಣು ಮುಚ್ಚಿ ಭಗವಂತ ಅಂತ ಹೇಳಿದ್ರೆ ದೇವರಲ್ಲಿದ್ದಾರೆ ಅಂತ ಅರ್ಥ. ಹಾಗೆಯೇ ಕೃಷ್ಣ, ಅಚ್ಯುತ, ಗೋವಿಂದ, ಮುಕುಂದ, ಮುರಮರ್ದ ನೋಡಿದು ಕಂದಡಿ, ನೋಡಿದು ಕಂದಡಿ ಚಿನ್ಮಯನ
ಬಹಳ ಸಂಸ್ತುತಿಗಳು ಪಿರಿದು ಕೊಂಡಾಡಿದು ಮಾಡಿದು ಬಹಳ ಸ್ತುತಿಗಳು ಪಿರಿದು ಕೊಂಡಾಡಿದು ತನಗೆ ಲಕ್ಷ್ಮೀ ರಮಣ ದಯವಾದ ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನಂದು ನೋಡಿದು ಕಂಡಡಿ ಚಿನ್ಮಯನ ಮೂರ್ತಿಯ ಕೃಷ್ಣ 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 ಹಬ್ಬ, ಈ ಪ್ರಾಯದಲ್ಲಿ ನನಗೆ ಹೀಗೆ ಕಾಣುವುದೋ ಅಲ್ಲ ನಾನು ವಾಸ್ತವವಾಗಿ ಕಾಣ್ತಾ ಇದ್ದೇನೆ. ಕೆಲವು ಸಲ ನಾವು ಏನಾದರೂ ಒಂದು ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡೆವು ಅಂತಾದ್ರೆ ಅದು ನಿದ್ರೆಯಲ್ಲಿಯೂ ನಮಗೆ ಕಂಡ ಹಾಗಾಗುವುದು, ಎಚ್ಚರಾವಸ್ಥೆಯಲ್ಲಿಯೂ ವಾಸ್ತವ ಅಲ್ಲದೇ ಇರುವುದು ಕೂಡ ಸತ್ಯವಾದ ಭ್ರಮಾತ್ಮಕವಾಗಿ ಕಂಡುಬರುವುದು. ಕೃಷ್ಣ 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 ಅಂತ ನಾನು ಮನಸ್ಸಿನಲ್ಲೇ ಎಣಿಸ್ತಾ ಇದ್ದೆ. ನಾನು ಮನೆಯ ಜಗಲಿಯಲ್ಲಿ ಕುಳಿತಿದ್ದೇನೆ, ಅಂಗಳ ಕಾಣ್ತಾ ಇದೆ. ನನ್ನ ಅಂಗಳಕ್ಕೆ ಯಾವುದೋ ಒಂದು ರಥವನ್ನು ನಿಂತ ಹಾಗಾಯ್ತಲ್ಲ. ಮತ್ಯಾರದ್ದು ಅಲ್ಲ, ಅದು ಗೋಪಾಲನ ರಥ, ಗೋವಿಂದನ ರಥ, ವೇದೋದ್ಧರಣನ ರಥ, ಪುಣ್ಯಮೂರ್ತಿಯಾದಂತಹ ಶ್ರೀಕೃಷ್ಣ ಪರಮಾತ್ಮನ ರಥ ಕಂಡೆ ನಾನು. 4 ಕುದುರೆಗಳು ಬಿಗಿಯಲ್ಪಟ್ಟಿದೆ. ಇನ್ನೇನು ಯಜಮಾನನ ಅಪ್ಪಣೆ ಇಲ್ಲದೆ ತಾನು ಓಟವನ್ನು ನಿಲ್ಲಿಸುವುದಕ್ಕಾಗುವುದಿಲ್ಲ ಎನ್ನುವ ಹಾಗೆ ರಥ ನಿತ್ತರೂ ತನ್ನ ಕೈಯನ್ನು ಎತ್ತಿ ತಾನು ಇನ್ನು ಮುಂದುವರಿಯುವುದಕ್ಕಿದೆಯೇ ಎನ್ನುವ ಹಾಗೆ ಕಾಯುತ್ತಿರುವಂತಹ ಕುದುರೆಯ ಗುಣಪುಟಗಳು. ಆ ದೇವರೇ, ನಾನು ಕೃಷ್ಣನನ್ನು ಕಾಣ್ತಾ ಇದ್ದೇನೆ. ಅವರ ಮುಖಕ್ಕೆಲ್ಲ ಧೂಳಾಗಿದೆ, ತಲೆಗೆ